ಉಚ್ಚಾಟನೆ ಬಗ್ಗೆ ಏನನ್ಸುತ್ತೆ ಅಂತ? ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡ್ಕೊಂಡು ಮಾಡಿದ್ದೀನಿ, ಅದ್ರ ಬಗ್ಗೆ ನಾನು ಮಾತಾಡೋದು. ಈಗ ಯತ್ನಾಳ್ ಅವರ ಪರವಾಗಿ ಕ್ರಮದ ಬಗ್ಗೆ ಒಂದಷ್ಟು ಜನ ನಾಯಕರು ಮಾತಾಡಿದೆ ಸರ್, ನಿಮ್ಮ ಪಾರ್ಟಿಲ್ಲ ಮರುಪರಿಶೀಲನೆ ಮಾಡಿ ಉಚ್ಚಾಟನೆ ಮಾಡೋದು ಸರಿಯಲ್ಲ ಈ ರೀತಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅವ್ರನ್ನೇ ಕೇಳಿ, ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಯಾರ್ಯಾರು ಮರುಪರಿಶೀಲನೆ ಮಾಡ್ಬೇಕಂತ ಹೇಳ್ತಾರೆ ಅವ್ರನ್ನೇ ಕೇಳಿ. ನಿಮಗೆ ಅನ್ಸುತ್ತೆ ಸರ್ ಮರುಪರಿಶೀಲನೆ ಮಾಡ್ಬೇಕಂತ ಅನ್ಸುತ್ತೆ ಈಗಿನ ಪರಿಸ್ಥಿತಿ? ನಾನು ಅದ್ರ ಬಗ್ಗೆ ಗೊಂದಲ ಇತ್ತು, ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. ನೋಡಿ, ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗ್ತದೆ. ನಾವು ಹೇಳಿದ್ರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಹಾಗಾಗಿ ಮರುಪರಿಶೀಲನೆ ಮತ್ತೊಂದು ಅದರ ಬಗ್ಗೆ ನಾನು ಮಾತಾಡಲ್ಲ. ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ನಿಮ್ಗೆ ಆತಂಕ ಇದೆ ಸರ್, ನಿಮ್ಮ ಮೇಲೆ ಕ್ರಮ ಆಗುತ್ತೆ ಏನಾದ್ರು ಆತಂಕ ಇದೆಯಾ? ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲಲ್ಲ. ನೋಟಿಸ್ ಬಂದಿದೆ ಈಗ. ನೋಡಿ, ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ. ನಾನು ಪಕ್ಷಕ್ಕೆ, ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಯಾವುದೂ ಕೊಟ್ಟಿಲ್ಲ. ಕೆಲವರು ಅಧ್ಯಕ್ಷರ ವಿರುದ್ಧ ಮಾತಾಡಿದಾಗ, ಅಧ್ಯಕ್ಷರು ಪಾರ್ಟಿ ತಾನೆ, ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಮಾಡಿದ್ದು, ನಾವ್ಯಾರೂ ಅಲ್ಲ. ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನೇನು ವಿರೋಧ ಮಾಡಿದಾಗ ಅನಿವಾರ್ಯವಾಗಿ ನಾನು ಮಾತಾಡಿದ್ದೀನಿ. ಬಿಟ್ಟರೆ ಅನಗತ್ಯವಾಗಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಯಾವುದೇ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ, ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ. ನಾನು ನಾಳೆ ಒಳಗಾಗಿ ಗೌರವದಿಂದ ಉತ್ತರವನ್ನು ಕೊಡ್ತೀನಿ. ನಿಮ್ಮ ವಿರುದ್ಧ ದಾವಣಗೆರೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಸರ್. ನನ್ನ ವಿರುದ್ಧ ಮಾಡಬೇಕು ಅಂತ ಮಾಡಬೇಕು ಅಂತ ಯತ್ನಾಳ್ ಪರ ಇರೋರು ಯಾರು ಹೋರಾಟ ಮಾಡಿದ್ದಾರೆ. ಯಾರು ಯತ್ನಾಳ್ ಪರ ಇರೋರು ಯಾರು ಹೇಳ್ಬೇಕಲ್ಲ. ಯತ್ನಾಳ್ ಹೆಸರಲ್ಲಿ ಅಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಸರ್, ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ನಿಮ್ಮಿಂದಲೇ ಯತ್ನಾಳ್ ಅವರು ಉಚ್ಚಾಟನೆ ಆಗಿದೆ ಅನ್ನೋ ಆಪಾದನೆಯನ್ನು ಮಾಡಿದ್ದಾರೆ ಸರ್. ನೋಡಿ, ಆನೆ ಹೋಗ್ತಾ ಇರುತ್ತೆ. ಹಾಗಾಗಿ ಯಾವ ಮಾಡ್ತಾವಂತ ಅದಕ್ಕೆ ಉತ್ತರ ಕೊಡುವಷ್ಟು ನಾನು ಅವ್ರಿಗೆ ದೊಡ್ಡವನಲ್ಲ. ಸುಮ್ಮನೆ ಯಾಕೆ ಅನಗತ್ಯವಾಗಿ ಯಾರೋ ಹೆಸರು ಹೇಳಿ ದೊಡ್ಡವ್ರು ಮಾಡಬೇಕು? ರಾಮುಲು ಅವರು, ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಮರುಪರಿಶೀಲನೆ ಮಾಡಲಿ ಉಚ್ಚಾಟನೆ. ಅಲ್ಲಣ್ಣ, ಅವ್ರನ್ನೇ ಕೇಳಿ. ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಅಂತ ಹೇಳಿದ್ನಲ್ಲ. ಯಾರು ಮರುಪರಿಶೀಲನೆ ಅಂತಲ್ಲ, ಅವ್ರನ್ನ ಕೇಳ್ಬೋದಲ್ಲ. ನನ್ನಿಂದ ಹೆಂಗೆ ಉತ್ತರ ನಿರೀಕ್ಷೆ ಅನಿಸಿದೆ ಸರ್, ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೋದಾಗಿತ್ತು. ಕಾಂಗ್ರೆಸ್ ಸರ್ಕಾರದ ಅಭಿಪ್ರಾಯಗಳನ್ನು ಜನರು ನೋಡಿ, ನಾನು ಎಲ್ಲ ಸಂದರ್ಭದಲ್ಲಿ ಹೇಳಿದ್ದು ಒಂದೇ ಮಾತು. ಎಲ್ಲ ಸಂದರ್ಭದಲ್ಲಿ ಹೇಳಿದ್ದು ಒಂದೇ ಮಾತು, ಒಟ್ಟಾಗಿ ಹೋಗ್ಬೇಕು. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿರಬೇಕೆ ವಿನಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಪ್ರತಿಪಕ್ಷದ್ರು ಆಗಬಾರ್ದು. ಒಟ್ಟಾಗಿ ಹೋಗ್ಬೇಕಂತ ನನ್ನ ಅಪೇಕ್ಷೆ ಇತ್ತು. ನಾನು ಪಕ್ಷದ ವೇದಿಕೆಗಳಲ್ಲೂ ಮಾತಾಡಿದ್ದೀನಿ, ಮಾಧ್ಯಮದಲ್ಲೂ ಮಾತಾಡಿದ್ದೀನಿ. ನಾವೆಲ್ಲ ಒಟ್ಟಾಗಿ ಹೋಗಿದ್ರೆ ಈ ಪರಿಸ್ಥಿತಿ ನಮ್ಗೆ ಯಾರಿಗೂ ಬರ್ತಾ ಇರಲಿಲ್ಲ. ಅನಗತ್ಯವಾಗಿ ಅಧಿವೇಶನದ ಒಳಗೆ ಹೊರಗೆ ಚರ್ಚೆ ಮಾಡಿದಾಗ ಇಂಥ ಪರಿಸ್ಥಿತಿ ಉದ್ಭವ ಆಗ್ತವೆ. ನಾವೆಲ್ಲ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ನಾವೆಲ್ಲ ಪಕ್ಷದ ಅಡಿಯಲ್ಲಿ ಸಂವಿಧಾನದಲ್ಲಿ ಕೆಲಸ ಮಾಡಬೇಕು. ಬೇಜಾರಾಗಿದೆ, ಕನಿಕರ ಇದೆ ಸರ್ ಪಾಪ. ನಾನು ಯಾವುದ್ರ ಬಗ್ಗೆನೂ ಚರ್ಚೆ, ನೋ ಕಾಮೆಂಟ್ಸ್.